ನೀರಿಲ್ಲ, 4-5 ದಿನಗಳಿಗೊಮ್ಮೆ ನೀರು. ಬೋರ್ವೆಲ್ ಇದೆ, ವಿದ್ಯುತ್ ಸಂಪರ್ಕ ಇಲ್ಲ. ಎಚ್ಎಸ್ಸಿ ಮಹದೇವಪ್ಪ ಕ್ಷೇತ್ರ ಕೇತಹಳ್ಳಿ ಗೋಳು ಕೇಳೋರು ಯಾರು? ಇದು ಕುಡಿಯೋ ನೀರು ಕೊಡಿ ಸುದ್ದಿ. ನಮ್ಮೂರ್ದು ಸ್ವಾಮಿ ನೀರ್ಗ ಈಗ ಬ್ಯಾಸ್ಗೆ ಕಾಲ ಭಾರಿ ಗೊಟ್ಟಾಗ್ಬಿಟ್ಟದಾಳೆ. ಟಿಸಿ ಇಲ್ಲೇ ಕರೆಂಟ್ ಕೊಡ್ತಾ ಇಲ್ಲ, ಕುಡಿಯೋ ನೀರಿಗೆ ಭಾರಿ ತೊಂದರೆ ಬಿಡೋದು. ಜಾಗನ ನೀರು ಹರಿತದ, ಸಿಟಿಗಳೆಲ್ಲ ನಮ್ಗೆ ಅರ್ಧ ಗಂಟೆ ಟೈಮ್ ನೀರು ಬಿಡೋದಿಲ್ವಲ್ಲ, ಅದೇನ ನೀವು ಮಾಡೋದು? ಮೂಲಭೂತ ಸೌಕರ್ಯಗಳ ಪೈಕಿ ಕುಡಿಯೋ ನೀರು ಕೂಡ ಒಂದು. ಆದ್ರೆ ಕುಡಿಯೋ ನೀರಿಗೆ ಈ ಗ್ರಾಮದಲ್ಲಿ ಹಾಹಾಕಾರ ಉಂಟಾಗಿದೆ. 4-5 ದಿನಗಳಿಗೊಮ್ಮೆ ನೀರು ಬಿಡ್ತಾರೆ. ಹೇಳಕ್ಕೆ ಇದು ಸಚಿವ ಎಚ್ಎಸ್ಸಿ ಮಹದೇವಪ್ಪ ಅವರು ಪ್ರತಿನಿಧಿಸುವಂತ ಕ್ಷೇತ್ರ. ಆದ್ರೆ ಆ ಊರಲ್ಲಿ ಜನರ ಗೋಳು ಮಾತ್ರ ಕೇಳೋರೇ ಇಲ್ಲ. 4-5 ದಿನಗಳಿಗೊಂದ್ಸತಿ ನೀರು ಬಿಟ್ರೆ ಅದು ಈ ಬೇಸಿಗೆಯಲ್ಲಿ ಎಲ್ಲಿ ಸಾಕಾಗುತ್ತೆ ಅಂತೇಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಊರಿನಲ್ಲಿ ಯಾವ ತರ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಜನ ಏನ್ ಹೇಳಿದ್ದಾರೆ ಕೇಳಿ. ಸಚಿವ ಮಹದೇವಪ್ಪ ಕ್ಷೇತ್ರದಲ್ಲಿ ಇದೆಂಥ ನಿರ್ಲಕ್ಷ್ಯ. ಕುಡಿಯಲು ನೀರಿಲ್ಲ, ಗೋಳಂತೂ ಕೇಳೋರಿಲ್ಲ. ನೀರದ ಭಾರಿ ಪ್ರಾಬ್ಲಮ್ಮು. ಬೋರ್ಕ್ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ. ದನ ಕರುಗಳಿಗಂತೂ ಕುಡಿಯಕ್ಕೆ ನೀರೇ ಇಲ್ಲ ಹೇಳಿ. ಸ್ವಾಮಿ ನಮ್ಗೆ ಟಿಸಿ ಇಲ್ಲೇ ಕರೆಂಟ್ ಕೊಡ್ತಾ ಇಲ್ಲ. ನಮ್ಗೆ ನೀರಿಲ್ಲ, ನೈಟ್ ಎಲ್ಲ ನಾವು ಕೂತಿರ್ಬೇಕು, ಮನೆ ತೊಳೆ ಜನಕ್ಕೂ ನೀರಿರಲ್ಲ. ರಾಜ್ಯದಲ್ಲಿ ಬೇಸಿಗೆ ಶುರುವಾಗಿ ಬಿಸಿಲು ನೆತ್ತಿ ಸುಡುತ್ತಿದೆ. ಜನ ಜಾನುವಾರುಗಳಿಗೆ ಕುಡಿಯೋ ನೀರನ್ನು ಸರಿಯಾಗಿ ಪೂರೈಕೆ ಮಾಡಿ ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಆದರೆ ಸಚಿವ ಮಹದೇವಪ್ಪ ಪ್ರತಿನಿಧಿಸುವ ಟಿ ನರಸೀಪುರ ತಾಲೂಕಿನ ಕೇತನಹಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಊರಿನಿಂದ 3 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ಕಪಿಲಾ ನದಿಗಳು ಹರಿದರೂ ಸಹ ಜನರಿಗೆ ಸರಿಯಾಗಿ ನೀರು ಸಿಗ್ತಿಲ್ಲ. ನಮ್ಮೂರ್ದು ಸ್ವಾಮಿ ನೀರ್ಗ ಈಗ ಬ್ಯಾಸ್ಗೆ ಕಾಲ ಭಾರಿ ಗೊಟ್ಟಾಗ್ಬಿಟ್ಟದಾಳೆ. ದನ ಕರುಗಳಿಗಂತೂ ಕುಡಿಯಕ್ಕೆ ನೀರೇ ಇಲ್ಲ ಹೇಳಿ. ಕರೆಂಟು ಅದು ಗದ್ದ ಕರೆಂಟು ಗದ್ದ ಕರೆಂಟ್ ಕೊಟ್ರೆ ಅದು ಬಂದ್ರೆ ಬತ್ತು ಅಲ್ಲಿ 7 ಗಂಟೆ ಟೈಮು ಮಾಡ್ತಾರ ಹೇಳಿ. ಅದರಲ್ಲೂ 3 ಗಂಟೆ ಟೈಮ್ ಕಿತ್ಕೋತಾರ ಹೇಳಿ. 10 ನಿಮಿಷ ಬರೋದಿಲ್ಲ, 10 ನಿಮಿಷ ಹೋಗೋದಿಲ್ಲ ಹೇಳಿ. ಭಾರಿ ಸಮಸ್ಯೆ ಆಗದಾಳೆ ಕುಡಿಯೋ ನೀರ್ಗ. ಕರೋಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೇತನಹಳ್ಳಿ ಗ್ರಾಮದಲ್ಲಿ ಒಟ್ಟು 3 ಬೋರ್ವೆಲ್ಗಳಿವೆಯಂತೆ. 2ರಲ್ಲಿ ಮಾತ್ರ ಕುಡಿಯುವ ನೀರಿಗೆ ಉಪಯೋಗವಾಗ್ತಿದೆ. ಸುಮಾರು 400ಕ್ಕೂ ಹೆಚ್ಚು ಕುಟುಂಬಗಳು ಈ ಗ್ರಾಮದಲ್ಲಿದ್ದು ವಾರಕ್ಕೆ 2 ದಿನ ನೀರು ಕೂಡ ಸಿಗ್ತಿಲ್ಲ ಎಂದು ಜನರು ಸಮಸ್ಯೆ ಹೇಳಿಕೊಂಡಿದ್ದಾರೆ. ಒಂದು ಬೋರ್ವೆಲ್ನಲ್ಲಿ ಕಾಲುವೆಗೆ ನೀರು ಬಂದಾಗ ಮಾತ್ರ ಹೆಚ್ಚು ನೀರು ಸಿಗುತ್ತೆ, ಉಳಿದಂತೆ ಅಲ್ಲಿಂದ ಹೆಚ್ಚು ನೀರು ಸರಬರಾಜಾಗಲ್ಲ. ಈಗ ಬೇಸಿಗೆ ಕಾಲ, ಅಲ್ಲಿಂದ ಸ್ವಲ್ಪವೂ ನೀರು ಸಿಗುತ್ತಿಲ್ಲ. ಇರುವ ಒಂದು ಬೋರ್ವೆಲ್ನಿಂದ ಅವರು ಬಿಟ್ಟಾಗ ಮಾತ್ರ ನೀರು ತೆಗೆದುಕೊಳ್ಳಬೇಕು ಎಂದು ಜನರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸ್ವಾಮಿ ನಮ್ಗೆ ಟಿಸಿ ಇಲ್ಲೇ ಕರೆಂಟ್ ಕೊಡ್ತಾ ಇಲ್ಲ, ಅದರಿಂದ ಕುಡಿಯೋ ನೀರಿಗೆ ಭಾರಿ ತೊಂದರೆ ಬಿಡೋದು. ಗದ್ದ ಕರೆಂಟ್ಲಿ ಅವ್ರು ಕೊಟ್ಕೊಂಡು ಅರ್ಧ ಗಂಟೆ ಟೈಮ್ ಬಂದ್ರೆ 1 ದಿನ ಎಲ್ಲ ಬರಲ್ಲ. ಇನ್ನು ನಮ್ಗೆ ನೀರಿಗೆ ಭಾರಿ ತೊಂದರೆ ಆಗುತ್ತೆ ಸ್ವಾಮಿ. ದನ ಕರುಗೂ ಇಲ್ಲ, ನಮಗೂ ಇಲ್ಲ. ಊರಿನ ಕರೆಂಟ್ ಗದ್ದ ಕರೆಂಟ್ಲಿ ಅವ್ರು ಕೊಟ್ಕೊಂಡು ನಮಗೆ ನೀರು ಸಪ್ಲೈ ಮಾಡ್ತಾವ್ರೆ. ಒಂದು ಅರ್ಧ ಗಂಟೆ ಬಂದ್ರೆ 1 ದಿನ ಎಲ್ಲ ಬರಲ್ಲ ಸ್ವಾಮಿ. ಅದು ಗದ್ದ ಕರೆಂಟ್ ಅಲ್ಲೂ ಎಲ್ಲ ಹೇಳ್ತಾರೆ, ಎಲ್ಲ ಓಡಾಡ್ತಾರೆ ಸ್ವಾಮಿ. ಇಲ್ಲೇ ಅವ್ರು ಯಾರು ಗಮನಕ್ಕೆ ತಕ್ಕೊಂಡಿಲ್ಲ. ಒಂದು ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ. ಖಾಸಗಿ ರೈತನ ಪಂಪ್ಸೆಟ್ನಿಂದ ಸಂಪರ್ಕ ಪಡೆದು ನೀರು ಬಿಡುತ್ತಿದ್ದಾರೆ. ಆತನಿಗೆ ದಿನಕ್ಕೆ 100 ರೂಪಾಯಿ ಕೊಟ್ಟು ನೀರು ಬಿಡಿಸ್ತಿದ್ರು. ಇದೀಗ ಗ್ರಾಮ ಪಂಚಾಯಿತಿ ಅವರು ಕೊಡಲು ಹಣವಿಲ್ಲ ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕೆ ಆತ ದಿನಕ್ಕೆ ಅರ್ಧ ಗಂಟೆ ಮಾತ್ರ ಮೋಟಾರ್ ಆನ್ ಮಾಡಲಿದ್ದು ನೀರು ಯಾರಿಗೂ ಸಾಕಾಗಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಹ ಪ್ರಯೋಜನವಾಗಿಲ್ವಂತೆ. ಏನ್ ಸಮಸ್ಯೆ ಅಂದ್ರೆ ಅರ್ಧ ಗಂಟೆ ಟೈಮ್ ನೀರು ಬಿಟ್ಬಿಡ್ತಿದಾರೆ. ಮನ ತೊಳೆಕ ಗಿರ ತೊಳೆಕೋ ನೀರಿಲ್ಲ, ನಾವೇನ್ ಮಾಡಕ್ಕಾಗೋದು? ನೀವು ಹಾಕ್ಸಿ ಅಂತಂದ್ರೆ ನೀವು ಹಾಕ್ಸೋದಿಲ್ಲ. ಗದ್ದ ನೀರು ಬೋರ್ಗ ಇದು ಕೊಟ್ಬಿಟ್ಟಿದಾರೆ. ನಾವು ನೀರ್ಗ ನಾವು ಕುಡಿಯಕ್ಕೆ ಏನ್ ಮಾಡಕ್ಕಾಗೋದು? ಲೈಟ್ ಬಿಲ್ ಕಟ್ಟಿ, ಕರೆಂಟ್ ಬಿಲ್ ಕಟ್ಟಿ ಅಂತ ಬರ್ತಾರೆ. ಹೇಳಿ ನಾವು ಪಂಚಾಯತಿಗೆ ಹೋಗಿದ್ ಬಂದ್ ಆಗದ. ನೀರ್ ಬೇಕು ನಮ್ಗೆ, ನೀರ್ನ ಭದ್ರ ಮಾಡ್ಕೊಡಿ ನಮ್ಗೆ. ಸರ್ ನಮ್ಗೆ ನೀರು ಬೇಕು, ನೀರಿಲ್ಲ. ಅರ್ಧ ಗಂಟೆ ಟೈಮ್ ನೀರು ಕೊಡ್ತಾರೆ ಅಷ್ಟೇ ಸರ್. ಜಗಳಾಡ್ತಾರೆ, ಅಚ್ಚರಿ ತಿರಿಕಂದ್ರು ಅಂತ ಜಗಳಾಡ್ತಾರೆ. ನಮ್ಗೆ ನೀರಿಲ್ಲ, ನೈಟ್ ಎಲ್ಲ ನಾವು ಕೂತಿರ್ಬೇಕು, ಮನೆ ತೊಳೆ ಜನಕ್ಕೂ ನೀರಿರಲ್ಲ ಸರ್. ನಾವೇನ್ ಮಾಡಕ್ಕಾದ? ನೀವು ನೀರು ಕೊಡ್ಸಿ. ನೀವು ನೀರದ ಭಾರಿ ಪ್ರಾಬ್ಲಮ್ಮು. ಬೋರ್ಕ್ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಊರಿಗೆಲ್ಲ ಒಂದು ಬೋರ್ ಮಡಗಿಸ್ಬಿಟ್ಟು ಬೋರ್ಲೇ ನೀರಿಲ್ಲ. ಇವಾಗ ಕರೆಂಟ್ ಇದ್ರೆ ಬರ್ತದ 1 ಗಂಟೆ ಟೈಮು. ಯಾವ ರೀತಿ ತರೋದು ನಾವು? ಒಂದು ಕೆರೆ ಇಲ್ಲ, ಬಾವಿ ಇಲ್ಲ, ಒಂದು ಬೋರ್ ತೋಡ್ಸ್ಕೊಟ್ಟಿಲ್ಲ, ಏನಿಲ್ಲ. ಏನ್ ಮಾಡೋದು? 5 ವರ್ಷದಿಂದ ಇದೆ. ಮನೆ ಕರೆಂಟ್ಗೆ ನೀರು ಬೇಕು. ನಮ್ಗೆ ನೀರು ತುಂಬಾ ತೊಂದ್ರೆ ನಮ್ಗೆ. ಒಂದು ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ಕೊಡಿಸಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಇನ್ನೆಷ್ಟು ದಿನ ಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿ ಅನ್ನೋದು ನ್ಯೂಸ್ 18 ಕಳಕಳಿ.
ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಹಾಗಾದ್ರೆ ಸಚಿವರ ಗಮನದಲ್ಲಿ ಇದಿಲ್ವಾ? ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಏನ್ ಸಮಸ್ಯೆ ಆಗ್ತಿದೆ? ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಹೇಳಿ ಕೇಳಿ ಸಚಿವರ ಕ್ಷೇತ್ರ, ಕುಡಿಯೋ ನೀರು ಮಾತ್ರ ಸರಿಯಾಗಿ ಅಲ್ಲಿನ ಗ್ರಾಮಸ್ಥರಿಗೆ ಸಿಗ್ತಾ ಇಲ್ಲ. ಸಮಸ್ಯೆಗಳ ಬಗ್ಗೆ ನಾವು ವರದಿ ಮಾಡಿ ತೋರಿಸಿದ್ವಿ. ಸಚಿವರ ಗಮನಕ್ಕೆ ಇದೆಯಾ? ಅಧಿಕಾರಿಗಳು ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಶರ್ಮಿತಾ, ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೇತಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಉಂಟಾಗಿರುವಂತದ್ದು. ಸದ್ಯ ಗ್ರಾಮದಲ್ಲಿ ಒಟ್ಟು 3 ಬೋರ್ವೆಲ್ ಇದೆ. ಅದರಲ್ಲಿ 2 ಕಾರ್ಯನಿರ್ವಹಿಸ್ತಾ ಇಲ್ಲ. ಇನ್ನೊಂದು ಅಂದ್ರೆ ಮಳೆಗಾಲದಲ್ಲಿ ಮತ್ತೆ ಕಬಿನಿ ಹಾಗೂ KRS ನಿಂದ ನೀರು ಬಿಟ್ಟಂತ ಸಂದರ್ಭದಲ್ಲಿ ಕಾಲುವೆಯಲ್ಲಿ ನೀರು ಹರಿಯುತ್ತೆ. ಆ ಕಾಲುವೆಯಲ್ಲಿ ಹೆಚ್ಚು ನೀರು ಹರಿದ ಸಂದರ್ಭದಲ್ಲಿ ಈ ಬೋರ್ವೆಲ್ ಅಲ್ಲಿ ನೀರು ಬರುತ್ತೆ. ಮತ್ತೊಂದು ಬೋರ್ವೆಲ್ ಇದೆ, ಅದಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ. ಖಾಸಗಿ ರೈತನ ಜಮೀನಿಂದ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಂಡು ಪ್ರತಿನಿತ್ಯ ಅರ್ಧ ಗಂಟೆ ಕುಡಿಯುವ ನೀರನ್ನ ಬಿಡ್ತಾ ಇರುವಂತದ್ದು. ಇಲ್ಲಿ ಜನರು ಆರೋಪ ಮಾಡ್ತಾ ಇರುವಂತದ್ದು, ಪ್ರತ್ಯೇಕವಾಗಿ ಒಂದು ವಿದ್ಯುತ್ ಸಂಪರ್ಕವನ್ನು ಕೊಟ್ಟು 24 ಗಂಟೆ ನೀರು ಬಿಡುವಂತಹ ಸೌಲಭ್ಯವನ್ನ ಮಾಡಿಕೊಡಿ ಅಂತ ನಾವು ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಯಾದಂತಹ ಮಹದೇವಪ್ಪನವ್ರಿಗಿರ್ಬೋದು, ಆ ಕ್ಷೇತ್ರ ಮಹದೇವಪ್ಪ ಅವರ ಪುತ್ರ ಸಂಸದ ಸುನಿಲ್ ಬೋಸ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಅವ್ರಿಗೂ ಸಹ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಕಳೆದ 5-6 ವರ್ಷಗಳಿಂದಲೂ ಕೂಡ ಇದೊಂದೇ ಬೋರ್ವೆಲ್ ನ ನಂಬಿಕೊಂಡು ನಾವು ಜೀವನವನ್ನ ಮಾಡ್ತಾ ಇದೀವಿ. ಈ ಬೋರ್ನಲ್ಲಿ ಖಾಸಗಿ ರೈತನಿಗೆ ಪ್ರತಿನಿತ್ಯ 100 ರೂಪಾಯಿನ ಪಂಚಾಯತಿಯಿಂದ ಕೊಟ್ಟು ನೀರನ್ನು ಬಿಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಈಗ ಪಂಚಾಯತಿಯವರು ನಮ್ಮ ಬಳಿ ಅವನಿಗೆ ದಿನ 100 ರೂಪಾಯಿನ ಕೊಡಲು ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆತ ಕೇವಲ ಅರ್ಧ ಗಂಟೆ ನೀರು ಬಿಡ್ತಾರೆ. ಅರ್ಧ ಗಂಟೆ ಬಿಡಿಯೋ ನೀರು ಈ ಕಡೆ ಜಾನುವಾರುಗಳಿಗೂ ಸಾಕಾಗೋದಿಲ್ಲ, ಈ ಕಡೆ ನಮಗೂ ಕೂಡ ಸಾಕಾಗೋದಿಲ್ಲ. ನೀರಿನ ಸಮಸ್ಯೆ ಜಾಸ್ತಿ ಇದೆ. ಹೊಸದಾಗಾದ್ರೂ ಒಂದು ಬೋರ್ವೆಲ್ ನ ಹೊಡಿಸಿ, ಇಲ್ಲ ಇರುವಂತಹ ಬೋರ್ಗೆನೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಿ, ಹೊಸದೊಂದು TC ಹಾಕ್ಸಿ ಅನ್ನುವ ನಿಟ್ಟಿನಲ್ಲಿ ಜನರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ MP ಸುನಿಲ್ ಬೋಸ್ ಅವರು ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರಂತೆ. ಆದ್ರೆ ಅಧಿಕಾರಿಗಳು ಯಾರು ಸಹ ಅಲ್ಲಿ ತಿರುಗಿ ನೋಡುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಈಗಾಗಲೇ ಹೇಳಿ ಕೇಳಿ ಬೇಸಿಗೆ ಆರಂಭ ಆಗಿದೆ. ಕುಡಿಯೋ ನೀರು, ಯಾಕೆಂದ್ರೆ ನರಸೀಪುರ ಭಾಗ ಅಂತ ಹೇಳಿದ್ರೆ ಕುಡಿಯೋ ನೀರು ನಿಜಕ್ಕೂ ಕೂಡ ಸಮಸ್ಯೆ ಇದೆಯಾ ಅಂತ ಜನರಲ್ಲಿ ಪ್ರಶ್ನೆ ಮಾಡಬಹುದು. ಯಾಕಂತ ಹೇಳಿದ್ರೆ ಕಾವೇರಿ ನದಿ, ಕಪಿಲಾ ನದಿ, ಸ್ಫಟಿಕ ಸರೋವರ ಅಂತ ತ್ರಿವೇಣಿ ಸಂಗಮ ಇರುವಂತ ಜಾಗ. ಅಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಅಂತಂದ್ರೆ ಯಾರು ನಂಬೋದಿಲ್ಲ. ಆದ್ರೆ ನಿಜಕ್ಕೂ ಕೂಡ ಬೋರ್ವೆಲ್ ಕೆಟ್ಟು ನಿಂತಿರುವ ಹಿನ್ನೆಲೆಯಲ್ಲಿ ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲದ ನಿಟ್ಟಿನಲ್ಲಿ ಕೇತಳ್ಳಿ ಗ್ರಾಮದಲ್ಲಿ ಸುಮಾರು 400ರಿಂದ 500 ಮನೆಗಳಿರುವಂತದ್ದು. ಅಲ್ಲಿ ಜನರಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಉಂಟಾಗಿರುವಂತದ್ದು. ಶರ್ಮಿತಾ, ಈಗ ಸುಮಾರು ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆಯಂತೆ? ಈಗ ಬೋರ್ವೆಲ್ ಮುಖೇನ ನೀರು ಹರಿಸೋದಕ್ಕೂ ಕರೆಂಟ್ ಸಮಸ್ಯೆ ಅಂತ, ಮತ್ತೆ ಗ್ರಾಮ ಪಂಚಾಯತ್ ಹತ್ರ ಹಣ ಇಲ್ಲ ಅಂತಾನೂ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ. ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ? ಶರ್ಮಿತಾ, ಏನು ಬೋರ್ವೆಲ್ ಕಳೆದ 5-6 ವರ್ಷಗಳಿಂದ ಅದನ್ನೇ ಅವಲಂಬಿಸಿರುವಂತದ್ದು. ಈಗ ಕಳೆದ 1-2 ತಿಂಗಳುಗಳಿಂದ ಸರಿಯಾದಂತ ನಿಟ್ಟಿನಲ್ಲಿ ನೀರನ್ನ ಬಿಡ್ತಾ ಇಲ್ಲ ಅಂತ ಜನರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹೇಳ್ತಾರಂತೆ, ನಮಗೆ ಕಂದಾಯ ವಸೂಲಿ ಆಗ್ತಾ ಇಲ್ಲ, ಅದರಿಂದ ನಾವು ಹಣವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಕಂದಾಯ ವಸೂಲಿ ಮಾಡುವಂತದ್ದು ಗ್ರಾಮ ಪಂಚಾಯಿತಿಯ ಆದ್ಯ ಕರ್ತವ್ಯ, ಅವರು ಅದನ್ನ ಮಾಡಬೇಕು. ಜನರಿಗೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕಂದಾಯದ ನೆಪ ಒಡ್ಡಿ ನೀರನ್ನ ಬಿಡ್ತಾ ಇಲ್ಲ ಅನ್ನುವಂತ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ಪ್ರಮುಖ ಉದ್ದೇಶಗಳೇನು, ಸ್ಥಳೀಯ ಮಟ್ಟದಲ್ಲಿ ಕುಡಿಯೋ ನೀರು, ಸ್ವಚ್ಛತೆ, ಇವೆಲ್ಲವೂ ಕೂಡ ಆದ್ಯತೆಯನ್ನು ಕೊಡಬೇಕು. ಆದ್ರೆ ಯಾಕೆ ಆದ್ಯತೆಯನ್ನು ಕೊಡ್ತಾ ಇಲ್ಲ? ಜನರೇ ಸ್ವತಃ ಹೇಳ್ತಾ ಇರುವಂತದ್ದು, ಇರುವಂತ ಬೋರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಿಸಿ ಅಂತ ಹೇಳಿದ್ರು ಕೂಡ ಅದನ್ನು ಮಾಡಿಸುವಷ್ಟು ಕಷ್ಟನ ಅನ್ನುವಂಥದ್ದು ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹಾಗೂ ಜನಪ್ರತಿನಿಧಿಗಳ ಅಸಡ್ಡೆ ಭಾವನೆ ಎದ್ದು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸುಮಾರು 450ರಿಂದ 500 ಮನೆಗಳಿಗೆ ಕೇವಲ ಒಂದು ಬೋರ್ವೆಲ್ ಇಂದ ಅರ್ಧ ಗಂಟೆ ನೀರು ಬಿಡ್ತಾರೆ ಅಂತಂದ್ರೆ ಆ ನೀರು ಎಲ್ಲಿಗೆ ಸಾಕಾಗುತ್ತೆ? ಅದು ಕೂಡ ಜನರು ಯಾವಾಗ್ಲೂ ಕೂಡ ಮನೆಯಲ್ಲೇ ಇರೋದಿಲ್ಲ, ಎಲ್ಲ ಕೃಷಿಕರು ಹಾಗೂ ಕೂಲಿ ಕೆಲಸ ಮಾಡುವಂತವ್ರು ಎಲ್ಲರೂ ಕೂಡ ಹೊರಗಡೆ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ನೀರು ಸಹ ಸಿಗೋದಿಲ್ಲ. ಅಲ್ಲಿ ಒಂದು ಬೋರ್ವೆಲ್ ಅಂದ್ರೆ ಇರುವಂತ ಒಂದು ಬೋರ್ವೆಲ್ ಬಾವಿನೂ ಸಹ ಇಲ್ಲ, ನಾವು ಅಲ್ಲಿ ತಗೊಳ್ಳೋಣ ಅಂತ ಹೇಳಿದ್ರೆ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಇದು ಆಗುವಂತ ಕೆಲಸ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪನವರು ಇದನ್ನ ಗಮನದಲ್ಲಿ ಇಟ್ಕೊಂಡು ಕುಡಿಯುವ ನೀರಿನ ಹಾಹಾಕಾರವನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಹಾಗೂ ಅಲ್ಲಿನ ಗ್ರಾಮಸ್ಥರ ಆಗ್ರಹ ಆಗಿರುವಂತದ್ದು. ಶರ್ಮಿತಾ, ಈಗ ನದಿ ಮೂಲ ಇರೋದು ಅಂದ್ರೆ ಇಲ್ಲಿಂದ ಹತ್ತತ್ರ ಒಂದು 2-3 ಕಿಲೋಮೀಟರ್ ದೂರದಲ್ಲೇ ಇದೆ. ಆದ್ರೂ ನಮಗೆ ಸಮಸ್ಯೆ ಅಂತಂದ್ರೆ ಬಹುಶಃ ಈ ಉತ್ತರ ಕರ್ನಾಟಕ ಭಾಗದವ್ರು ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ಈ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ. ಮತ್ತೆ ಹೇಳಿ ಕೇಳಿ ಬೇಸಿಗೆ ಸಂದರ್ಭ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜನ ಅಲ್ಲಿ?
ಶರ್ಮಿತಾ, ಸದ್ಯಕ್ಕೆ ಬರುವಂತ ಅರ್ಧ ಗಂಟೆ ಏನು ಕರೆಂಟ್ ಏನ್ ಕೊಟ್ಟು ನೀರು ಬರ್ತಾ ಇದೆ ಅದನ್ನೇ ಜನರು ಸಹ ಹಿಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಅಲ್ಲದೆ ಒಂದೇ ಒಂದು ಬಾವಿ ಇದೆ, ಅದು ಕುಡಿಯೋಕೆ ಯೋಗ್ಯವಲ್ಲದ ನೀರು, ಆ ನೀರನ್ನು ಸಹ ಉಪಯೋಗ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನೊಂದು ಕಡೆ ಒಂದಷ್ಟು ಪಂಪ್ ಸೆಟ್ ಗಳಿಂದ, ಅಂದ್ರೆ ಪಕ್ಕದಲ್ಲಿರುವಂತಹ ಗದ್ದೆಗಳಿಂದ ಪಂಪ್ ಸೆಟ್, ಕಬ್ಬಿನ ಗದ್ದೆಗಳು ಯಾರ ಹತ್ರ ಇದೆ ಅಲ್ಲಿಂದ ನೀರನ್ನ ತೆಗೆದುಕೊಂಡು ಬರುವಂತ ಕೆಲಸಕ್ಕೆ ಅಲ್ಲಿನ ಗ್ರಾಮಸ್ಥರು ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಮನವಿಗಳನ್ನ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದಾರೆ, ಸಂಸದರಿಗೂ ಕೊಟ್ಟಿದ್ದಾರೆ, ಸ್ಥಳೀಯ ಶಾಸಕರು ಹಾಗೂ ಉಸ್ತುವಾರಿ ಸಚಿವರಾದಂತಹ ಮಾದೇವಪ್ಪನವ್ರಿಗೂ ಕೊಟ್ಟಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಗಮನದಲ್ಲೂ ಸಹ ಇದಿದೆ. ಆದ್ರೆ ಎಲ್ಲೋ ಒಂದು ಕಡೆ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಯಾಕೆ ಇಷ್ಟೊಂದು ಅಸಡ್ಡೆ ಭಾವನೆ? ಯಾಕಂದ್ರೆ ಬೇಸಿಗೆ ಕಾಲ ಶುರುವಾಗಿರುವಂತದ್ದು, ಕುಡಿಯೋ ನೀರಿಗೆ ಜಾನುವಾರುಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು ಕುಡಿಯೋ ನೀರು ಸಾಕಷ್ಟು ಬೇಕಾಗುತ್ತೆ. ಕೇವಲ ಅರ್ಧ ಗಂಟೆ ಬಿಡುವಂತಹ ಈ ನೀರೇನಿದೆ ಇದು ಯಾವುದೇ ಕಾರಣಕ್ಕೂ ಕೂಡ ಗ್ರಾಮಕ್ಕೆ ಸಾಕಾಗೋದಿಲ್ಲ ಅನ್ನುವಂಥದ್ದು ಅಲ್ಲಿನ ಆರೋಪವಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.